everyone, welcome to Veg Express with Jayashri. This is your host Jayashri ಅಧ್ಯಾಪಕ್. ಅಡುಗೆನ ಚಿಕ್ಕವರು ದೊಡ್ಡವರು ಅಂತ ಇಲ್ಲ ಅಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಹುಡುಗಿರು ಸಹ ಚಿಕ್ಕ ಹುಡುಗಿರು ಹುಡುಗರು ಎಲ್ಲರೂ ಅಡುಗೆ ಕಲಿತಾರೆ. ಕೆಲವರು ತುಂಬ ಇಷ್ಟ ಇರುತ್ತೆ, ಅದು ಪ್ಯಾಷನ್ ಆಗುತ್ತೆ. ಡಿಫ್ರೆಂಟ್ ವೆರೈಟೀಸ್ ಕಲಿಯೋಕ್ಕೆ ಇಷ್ಟಪಡ್ತಾರೆ, ತೋರ್ಸಕ್ಕೆ ಇಷ್ಟಪಡ್ತಾರೆ ಅಲ್ವಾ. ನಾವು ಚಿಕ್ಕ ಮಕ್ಕಳಿಂದ ಕಲಿಯೋದು ತುಂಬ ಇರುತ್ತೆ. ಅದರಲ್ಲಿ ಒಂದು ಇವತ್ತು ಪುಟ್ಟ ಹುಡುಗಿ ನಮ್ಮ ಮಗು ಥರ ಸ್ನೇಹ ಅಂತ ಅವಳ ಹೆಸರು. ಸೊ ಅವಳು ಏನು ಮಾಡ್ತಾಳೆ, ಏನು ಅಡುಗೆ ಮಾಡ್ತಾಳೆ, ಯಾವ ಡಿಶ್ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ವೆಲ್ಕಮ್ ಸ್ನೇಹ. ಸ್ನೇಹ ಬಾಪುಟ, ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಏನ್ ಮಾಡ್ತಾ ಇದೀಯ ಕಂದ? ನಾನು ಇವಾಗ ನನ್ನ ಸೆಕೆಂಡ್ ಇಯರ್ BBA ಮಾಡ್ತಾ ಇದ್ದೀನಿ, ಕ್ರೈಸ್ಟ್ ಕಾಲೇಜ್ ಮೈಸೂರು. ಸೂಪರ್. ನೋಡಿದ್ರ ನೀ ಅಡುಗೆ ಯಾವಾಗಿಂದ ನಿನಗೆ ಪ್ಯಾಷನ್ ಅನ್ನಿಸ್ತು? ಪ್ಯಾಷನ್ ಅನ್ನೋದಕ್ಕಿಂತ ನಾನು 5 years ಇರ್ಬೇಕಾದ್ರೆ ನಮ್ಮಮ್ಮ ಬೇಳೆ ಬೇಯಿಸಿಟ್ಟಿದೀನಿ, ಒಗ್ಗರಣೆ ಹಾಕೊಂಡು ಹುಳಿ ಪುಡಿ ಹಾಕೊಂಡು ತಿಂದಿರು ಅಂತ ಅವಾಗಿಂದ ನನ್ ಸ್ಟಾರ್ಟ್ ಆಗಿದ್ದು ಅಡಿಗೆ ಮಾಡೋ ಜರ್ನಿ. ಈಗವರೆಗೂ ಪ್ಯಾಷನ್ ತರ ಉಳಿದಿದೆ ಅಲ್ವಾ. ಅಂದ್ರೆ ಇವಾಗ ನಿನ್ಗೆ ಇಷ್ಟವಾಗಿ ಎಲ್ಲ ಮಾಡ್ತಾ ಇದೀಯಾ ಡಿಫ್ರೆಂಟ್ ಆಗಿ? ಇಷ್ಟವಾಗಿ ಹೊಸದಾಗಿ ಕಲಿತು ನನ್ನ ಎಕ್ಸ್ಪೆರಿಮೆಂಟ್ಸ್ ನಾನೇ ಮಾಡಿ ಎಷ್ಟೊಂದ್ಸರಿ ಫೇಲ್ ಆಗಿ ಅಟ್ ದ ಸೇಮ್ ಟೈಮ್ ಗೊತ್ತಾಯ್ತು ಏನ್ ಮಿಸ್ ಆಗಿದೆ ಅಂತ. ಸೊ ಅದು ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ಇವತ್ತು ಏನ್ ಮಾಡ್ತಾ ಇದೀಯ? ಇವತ್ತು ನಾನು ವೀಗನ್ ಕಪ್ ಕೇಕ್ಸ್ ಮಾಡ್ತಾ ಇದ್ದೀನಿ, ವಿಚ್ ಹ್ಯಾಸ್ ನೋ ಮೈದಾ, ನೋ ಶುಗರ್, ಅಂಡ್ ಬನಾನಾ ಟೀ ಕೇಕ್ ಅಂತ ಹೇಳ್ಬೋದು. ಸೊ ಬನಾನಾ ಟೀ ಕೇಕ್ ಅಂತ. ಇದಕ್ಕೆ ಏನೇನ್ ಬೇಕಾಗುತ್ತೆ, ಮತ್ತೆ ಸ್ನೇಹ ಮಾಡ್ತಾ ಇರೋದು ಎಗ್ಲೆಸ್, ಶುಗರ್ಲೆಸ್. ಸೊ ಈಗೆಲ್ಲರೂ ಎಷ್ಟು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಆ ಮಗುನು ನೋಡಿದ್ರ ಈಗ ಇಡ್ಲಿ ತಿನ್ನು ಪುಟ್ಟ ಅಂತಂದ್ರೆ ಒಂದೇ ಒಂದು ಇಡ್ಲಿ ಅಂತೆ, ಇಲ್ಲ ಜಾಸ್ತಿ ಆಗೋಗುತ್ತೆ ಅಂತ. ಅದಕ್ಕೆ ಅನ್ಸುತ್ತೆ ಹಿಂಗಿರೋದಲ್ಲ. ಸೊ ಹೆಲ್ದಿಯಾಗಿ ತಿನ್ನೋದಿಕ್ಕೆ ಕೆಲವೊಂದು ನಿಜವಾಗಿರೋ ರೆಸಿಪೀಸ್ ಇರುತ್ತೆ ನೋಡಿ. ಇವತ್ತು ಕಲ್ತ್ಕೊಳ್ಳೋಣ, ಏನೇನ್ ಬೇಕು ಅಂತ ತಿಳ್ಕೊಳ್ಳೋಣ. ಹಾ ಸ್ನೇಹ, ಇದಕ್ಕೆ ಏನೇನ್ ಬೇಕಾಗತ್ತೆ ಪುಟ್ಟ? ಇದಕ್ಕೆ ಗೋಧಿ ಹಿಟ್ಟು, ಜಾಗ್ರಿ ಪೌಡರ್, ವಾಲ್ನಟ್ಸ್, ಓಕೆ, ಅಂಡ್ ವೆನಿಲಾ ಎಸೆನ್ಸ್. ಯಾವುದೇ ಆಗಿದ್ರೂ ಪರವಾಗಿಲ್ಲ, ಬಟ್ ಪ್ರಿಫರಬಲಿ ಚೆನ್ನಾಗಿರೋ ವೆನಿಲಾ ಎಸೆನ್ಸ್ ಇರಬೇಕು. ಓಕೆ, ಸಿನಮನ್ ಪೌಡರ್, ಓಕೆ, ಬೇಕಿಂಗ್ ಪೌಡರ್ ಅಂಡ್ ಬೇಕಿಂಗ್ ಸೋಡಾ. ಓಕೆ, ಪಚ್ಚ ಬಾಳೆಹಣ್ಣು ಇದ್ರೆ ಬೆಟರು, ಇಲ್ಲ ಅಂತಂದ್ರೆ ಯಾವುದೇ ಬಾಳೆಹಣ್ಣಾದ್ರೂ ಪರವಾಗಿಲ್ಲ. ಓಕೆ, ಮೊಸರು, ಆಮೇಲೆ ಒಂದು ಕಂಟೈನರ್. ಓಕೆ, ಈ ಕಂಟೈನರ್ ಯಾವ ಸೈಜ್ ಆದ್ರೂ ಪರವಾಗಿಲ್ಲ. ಈಗ ನಾನು ಮಾಡ್ತಾ ಇರೋ ಪ್ರಪೋರ್ಷನೆಟ್ 4 ಜನಕ್ಕೆ ಆಗೋಷ್ಟು ಕೇಕ್. ಓಕೆ, ಓಕೆ. ಸೊ ಈಗ ಬಾಳೆಹಣ್ಣ ಪೀಲ್ ಮಾಡ್ಕೊಬೇಕು. ನಾನು ಆಗ್ಲೇ 4 ಬಾಳೆಹಣ್ಣು ಪೀಲ್ ಮಾಡ್ಕೊಂಡಿದ್ದೆ. ಸೊ ಇನ್ನ ಒಂದು ಬಾಳೆಹಣ್ಣು, ಟೋಟಲ್ ಆಗಿ 5 ಬಾಳೆಹಣ್ಣು. ಇದನ್ನ ಫುಲ್ ಸ್ಮ್ಯಾಶ್ ಮಾಡ್ಬೇಕು. ಇವಾಗ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ಜುಗಾಡ್ ಏನು ಅಂತಂದ್ರೆ ಕಿಚನ್ ಅಲ್ಲಿ ಮೇನ್ ಇದೆ ಅಲ್ವಾ. ಎಸ್, ಒಟ್ನಲ್ಲಿ ಕೆಲಸ ಆಗಬೇಕು, ಆಗೋಗುತ್ತೆ ಅಷ್ಟೇ. ಸೊ ವಿತೌಟ್ ಶಂಕ್ಸ್ ಮಾಡ್ಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ಇಲ್ಲ ನಂಗೆ ಮಧ್ಯ ಬಾಳೆಹಣ್ಣು ಬಾಯಿಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಂಗಂಗೆ ಇಟ್ಟು ಬಾಳೆಹಣ್ಣು ಲಮ್ಸ್ ಎಲ್ಲ ಹಂಗೆ ಇಡೋ ತರ ಸ್ಮ್ಯಾಶ್ ಮಾಡ್ಬೋದು. ಇಲ್ಲಿ ನಾನು ಲಮ್ಸ್ ಇಡೋ ತರನೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಓಕೆ, ಏನು ಸ್ನೇಹ? 5 ಚಿಕ್ಕ ಬಾಳೆಹಣ್ಣ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ 1.5 ಕಪ್ ಆಯಿಲ್ ಹಾಕ್ಬೇಕು. ಇಲ್ಲ ಕಡಿಮೆ ಅನಿಸ್ತಾ ಇದೆ ಅಂತಂದ್ರೆ ಇನ್ನೊಂದು ಕಾಲ್ ಭಾಗ ಎಣ್ಣೆ ಹಾಕೋಬೇಕು. ಚಿಕ್ಕ ಬಾಳೆಹಣ್ಣು ತಗೊಂಡ್ರೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು. ಪಚ್ಚ ಬಾಳೆಹಣ್ಣು ತಗೊಂಡ್ರೆ ಒಂದ್ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬೇಕು. ಓಕೆ, ಇದು ಮಾಡ್ತಾ ಎಕ್ಸ್ಪೀರಿಯನ್ಸ್ ಗೊತ್ತಾಗತ್ತಲ್ಲ. ಯಾವಾಗ ಒಂದೊಂದ್ಸರಿ ಗಟ್ಟಿ ಆಗ್ಬಿಡುತ್ತೆ, ಅವಾಗ ನಮಗ್ ರಿಯಲೈಸ್ ಆಗುತ್ತೆ, ಓ ನಾವು ಎಣ್ಣೆ ಕಡಿಮೆ ಹಾಕಿದ್ವಿ, ಚಿಕ್ಕ ಬಾಳೆಹಣ್ಣು ಹಾಕಿದ್ವಿ, ಅದಕ್ಕೆ ನಮ್ಗೆ ಕಡಿಮೆ ಆಯ್ತು. ಓಕೆ, ಸೊ
ಸೊ ನೆಕ್ಸ್ಟ್ ಸ್ಟೆಪ್ಪು ಮೊಸರು ಮತ್ತೆ ಜಾಗ್ರಿ ಪೌಡರು. ಏನ್ ಡಿಫ್ರೆನ್ಸ್, ಫಸ್ಟ್ ಜಾಗ್ರಿ ಪೌಡರ್ ಹಾಕಿ ಆಮೇಲೆ ಫಸ್ಟ್ ಮೊಸರು ಹಾಕಿದ್ರೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಎಣ್ಣೆಗೆ ಡೈರೆಕ್ಟ್ ಆಗಿ ಮೊಸರು ಬೀಳ್ಬಾರ್ದು. ಓಕೆ. ಸೊ ಮೊಸರು ಬಿತ್ತು ಅಂತಂದ್ರೆ ಫರ್ಮೆಂಟೇಶನ್ ಮಾಡಬಾರ್ದು. ಇವಾಗ ಕೇಕ್ ನಾವು ಬ್ಯಾಟರ್ ನ ಮಾಡಿಟ್ಟು ಆಮೇಲೆ ಒಂದ್ ಸ್ವಲ್ಪ ಬಿಟ್ಕೊಂಡು ನಾವು ಆಮೇಲೆ ಯೂಸ್ ಬೇಕಿಂಗ್ ಇಡ್ತಾ ಇದೀವಿ ಅಂತಂದ್ರೆ ನಾವು ಮೊಸರನ್ನ ಫಸ್ಟ್ ಹಾಕ್ಬಾರ್ದು. ಸೊ 1 ಕಪ್ ಅಷ್ಟು ಇವಾಗ ನಾನು ಜಾಗ್ರಿ ಪೌಡರ್ ತಗೊಳ್ತಾ ಇದ್ದೀನಿ. ಒಂದು ಕಪ್ ಅಷ್ಟು ಜಾಗ್ರಿ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಶುಗರ್ ಲೆವೆಲ್ ಮೇಲೆ ಇರುತ್ತೆ, ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೊಂಡ್ಬಿಡು. ಓಕೆ. ಇದನ್ನ ಒಂದ್ ರೌಂಡ್ ಮಿಕ್ಸ್ ಮಾಡಿ. ಸೊ ಈಗ ಏನು ಅಂತಂದ್ರೆ ಎಣ್ಣೆ ಜಾಗ್ರಿ ಪೌಡರ್ಗೆ ಮಿಕ್ಸ್ ಆಗುತ್ತೆ ಫಸ್ಟ್. ಹೌದು. ಸೊ ಎಣ್ಣೆ ಡೈರೆಕ್ಟ್ ಆಗಿ ಮೊಸರು ಎಕ್ಸ್ಪೋಸ್ ಆಗಲ್ಲ. ಅದೇ 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 ನಿಜ. ಇದಕ್ಕೆ ಇವಾಗ ವೆನಿಲಾ ಎಸೆನ್ಸ್ ಹಾಕ್ಬೇಕು. ಇದು ಯಾವ್ದು ಬೇಕಾದ್ರೆ ಎಸೆನ್ಸ್ ಹಾಕ್ಬೋದಾ ಇಲ್ಲ ವೆನಿಲಾ ಹಾಕಿದ್ರೆ ಈ ಕೇಕ್ಗೆ ಚೆನ್ನಾಗಿರುತ್ತೆ. ಓಕೆ. ಸೊ 1 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್. ಓಕೆ. ಇದು ಡಿಪೆಂಡ್ಸ್, ಜಾಸ್ತಿ ವೆನಿಲಾ ನಮ್ಗೆ ಎಸೆನ್ಸ್ ಬೇಕು ಅಂತಂದ್ರೆ 1 ಟೇಬಲ್ ಸ್ಪೂನ್ ಹಾಕೋಬಹುದು, ಇಲ್ಲ ಅಂತಂದ್ರೆ 1 ಟೀ ಸ್ಪೂನ್ ಇಸ್ ಆಲ್ಸೋ ಫೈನ್. ಓಕೆ. ಮಿಕ್ಸ್ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ ಮೇಲ್ಗಡೆ ಎಣ್ಣೆ ಕಾಣಿಸ್ತಾ ಇದೆ. ಹೌದು. ಇಟ್ ಇಸ್ ವೆನ್ ಚಿಕ್ಕ ಬಾಳೆಹಣ್ಣು ಯೂಸ್ ಮಾಡಿದಾಗ. ಓಕೆ. ಪಚ್ಚ ಬಾಳೆಹಣ್ಣು ಯೂಸ್ ಮಾಡಿದಾಗ ಈ ಎಣ್ಣೆ ಬರಬಾರ್ದು, ಬಿಕಾಸ್ ಪಚ್ಚ ಬಾಳೆಹಣ್ಣಲ್ಲೇ ಎಣ್ಣೆ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಇದಾದ್ಮೇಲೆ ಇದಕ್ಕೆ ಮೊಸರು ಇರ್ತಿರೋ ಅದೇ ಕಪ್ಪಲ್ಲಿ 1 ಕಪ್ ಫುಲ್ ಮೊಸರು ಹಾಕ್ಬೇಕು. ಓಕೆ. 1 ಕಪ್ ಇಲ್ಲ ಅಂತಂದ್ರು ಅದೇ ಎಣ್ಣೆ ಹೆಂಗೆ 1 ಕಪ್ ಮೇಲ್ ಹಾಕಿದ್ರು ಇದು ಅಷ್ಟೇ 1 ಕಪ್ ಪ್ಲಸ್ ಇನ್ನೊಂದು ಸ್ವಲ್ಪ. ಮೊಸರು ಯಾಕೆ ಹಾಕೋದು ಕೇಕ್ಗೆ ಅಂತಂದ್ರೆ ಮೊಸರು ಎಗ್ ನ ರಿಪ್ಲೇಸ್ ಮಾಡುತ್ತೆ. ಓಕೆ. ಎಗ್ ನ ರಿಪ್ಲೇಸ್ ಮಾಡ್ಬೇಕಾದ್ರೆ ವೀಗನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಓಕೆ. ಓಕೆ. ಈಗ ಇದಕ್ಕೆ ಸೊ ನೆಕ್ಸ್ಟ್ ಮೊಸರು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಸಿನಮನ್ ಪೌಡರ್ ಹಾಕ್ಬೇಕು. ಓಕೆ. ಸೊ ಸಿನಮನ್ ಪೌಡರ್ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಬೇಕು. ಇದನ್ನ ನಾವು ಬೇಸಿಕಲಿ ಪಂಚಾಮೃತ ಕೇಕ್ ಅಂತಾನು ಹೇಳ್ಬೋದು. ಬಿಕಾಸ್ ದೊಡ್ಡೋರ್ಗೆ ಎಲ್ಲ ಪಂಚಾಮೃತ ಅಂತಂದ್ರೆ ಓ ದೇವ್ರದು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅದಕ್ಕೆ ನಮ್ಮ ಅಜ್ಜಿ ತಾತಂಗೆ ಎಲ್ಲರಿಗೂ ಪಂಚಾಮೃತ ಕೇಕ್ ಅಂತ ಹೇಳ್ಬಿಟ್ಟೆ ತಿನ್ಸೋದು. ಸೊ ಇದ್ರಲ್ಲಿ ಹೆಂಗೋ ಎಗ್ ಇಲ್ದೆ ಇರೋದ್ರಿಂದ ಎಲ್ಲ ಪಂಚಾಮೃತಕ್ಕೆ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ. ಅದೇ ನಿಜ. ಇದಕ್ಕೇನಾಗ್ತಾ ಇದೆ ಪುಟ್ಟ? ಇವಾಗ ಗೋಧಿ ಹಿಟ್ಟು 1 ಕಪ್ ಜಾಗ್ರಿ ಪೌಡರ್ಗೆ 2 ಕಪ್ ಗೋಧಿ ಹಿಟ್ಟು ಹಾಕ್ಬೇಕು. ನೀವು ಕಪ್ ಕೇಕ್ಸ್ ಮಾಡ್ತಾ ಇದೀರಾ ಅಂತಂದ್ರೆ 2 ಕಪ್ ಸಾಕು. ಡೋ ಮಾಡ್ತಾ ಇದೀರಾ, ನಾನು ಫುಲ್ 1 ಕೇಕ್ ಮಾಡ್ತಾ ಇದೀರಾ ಅಂತಂದ್ರೆ ಒಂದ್ ಸ್ವಲ್ಪ ಹಿಟ್ಟು ಗಟ್ಟಿ ಇರ್ಬೇಕು. ಓಕೆ. ಸೊ ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ತಾ ಇದೀನಿ. ಈಗ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಬೇಕು. ಸೊ ಅರ್ಧ ಮಿಕ್ಸ್ ಆಗ್ತಾ ಇದೆ ಅಂತ ಅನ್ಸಿದ ತಕ್ಷಣ ಬೇಕಿಂಗ್ ಪೌಡರ್ 1/2 ಟೇಬಲ್ ಸ್ಪೂನ್, ಬೇಕಿಂಗ್ ಸೋಡಾ 1/2 ಟೇಬಲ್ ಸ್ಪೂನ್. ಓಕೆ. ಹಾಕಿ ವಾಪಸ್ ಮಿಕ್ಸ್ ಮಾಡಬೇಕು.
ಬ್ಯಾಟರ್ನ ಮಿಕ್ಸ್ ಮಾಡಿ ಇಲ್ಲಿ ರೆಸ್ಟಿಗೆ ಇಟ್ಟಿದ್ದೀವಿ. ಓಕೆ. ಇವಾಗ ಹೆಂಗೆ ಇಡ್ಲಿ ದೋಸೆ ರುಬ್ಬಿದ ತಕ್ಷಣ ಫರ್ಮೆಂಟ್ ಆಗಲಿ ಅಂತ ಬಿಡ್ತೀವೋ ಹಂಗೆ ಕೇಕ್ನು ಫರ್ಮೆಂಟ್ ಆಗೋಕ್ ಬಿಡಬೇಕು. ಓಕೆ. ಅದು ಫರ್ಮೆಂಟ್ ಆಗೋ ಹೊತ್ತಿಗೆ ಆಲ್ಮಂಡ್ಸ್ನ ಚಾಪ್ ಮಾಡ್ಕೊತಾ ಇದೀನಿ. ಓಕೆ, ಆಯ್ತಲ್ಲ. ಈಗ ಮಿಕ್ಸ್ ಮಾಡಿರೋ ಬ್ಯಾಟರ್ಗೂ ವಾಲ್ನಟ್ ಹೆಚ್ಚಿರೋದಕ್ಕೂ ಮಿಕ್ಸ್ ಮಾಡಬೇಕು. ಹೆಚ್ಚಿರೋ ವಾಲ್ನಟ್ ಅಲ್ಲಿ ಒಂದು ಸ್ವಲ್ಪ ಮಿಗಿಸ್ಕೊಳ್ಳಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀಸಿಂಗ್ ಮಾಡ್ಕೊಬೇಕು. ಈಗ ಎಲ್ಲಾನು ಮೋಲ್ಡ್ ಒಳಗೆ ಸೆಟಲ್ ಮಾಡಿ. ಸೆಟಲ್ ಆದ್ಮೇಲೆ ಇದ್ರ ಮೇಲ್ಗಡೆ ವಾಲ್ನಟ್ಸ್ ಸ್ಪ್ರಿಂಕಲ್ ಮಾಡಿ. ಈಗ ಮೈಕ್ರೋವೇವ್ ಅಲ್ಲಿ 190 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 50 ಮಿನಿಟ್ಸ್ ಇಡ್ತಾ ಇದೀನಿ. ಓಕೆ. ಇದನ್ನ 50 ಮಿನಿಟ್ಸ್ ಆಗಬೇಕು. 50 ಮಿನಿಟ್ಸ್ ಬೇಕಾಗುತ್ತೆ. ಓಕೆ. ಸೊ ಈಗ ಆಗಿದೆ. ಓಪನ್ ಮಾಡೋಣ. ಬಿಸಿ ಹುಷಾರು. ಸೊ ಇದಾಗಿದೆ ಇವಾಗ. ವಾವ್, ಸೂಪರ್ ಆಗಿದೆ ಅಲ್ಲ ಸ್ನೇಹ. ಸೆಲೆಬ್ರೇಷನ್ಸ್, ಕೇಕ್ ಕಟಿಂಗ್. ಓಕೆ. ಸೊ ಪ್ರತಿ ಸತಿ ಟೇಸ್ಟು ನಾನು ನೋಡ್ತೀನಲ್ವಾ, ಈ ಸತಿ ಪಾಪ ಸ್ನೇಹ ಕಟ್ ಮಾಡಿದ್ದಾಳೆ. ಸ್ನೇಹಗೆ ತೋರಿಸೋಣ ಹೇಗಿದೆ ಟೇಸ್ಟು ಅಂತ. ಸೊ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲ ಗೊತ್ತಾಗಿದೆ ಅಲ್ವಾ. ನೀವು ಮಾಡ್ಕೊಂಡು ನೋಡಿ. ಈಸಿ ಮೆಥಡ್ ಕೇಕ್ ಮಾಡೋದು ಆ್ಯಂಡ್ ವೆರಿ ಹೆಲ್ದಿ. ಯಾಕಂದರೆ ಇದರಲ್ಲಿ ಎಗ್ ಇಲ್ಲ, ಮೈದಾ ಇಲ್ಲ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸ್ನೇಹ ಮರಿ. ಹೀಗೆ ವಿಧವಾದ ಹೇಳ್ಕೊಡ್ಲಿ. And don't forget to subscribe, hit the notification bell. We'll see you in the next episode. Love you all.